ತುಂಬ ದುಃಖ ಆಗುತ್ತೆ. ಬನ್ನಿ ನಾವೆಲ್ಲೋ ಹೋಗ್ತೀವಿ, ತೋರಿಸ್ತೀವಿ ಇವತ್ತು. ಕೋತಿಗೂ ಆಸಿಡ್ ಅಟ್ಯಾಕ್ ಮಾಡಿದ್ದಾರೆ. ಇದಕ್ಕೆ ಬಲಗೈನೇ ಇಲ್ಲ ಪಾಪ. ಕರೆಂಟ್ ಶಾಕ್ ಹೊಡೆದ ಮೇಲೆ ಕೈ ಕಾಲು ಕಳ್ಕೊಳ್ಳುತ್ತೆ ಕೋತಿ. ಬಂದು ಕಾಡು ಪ್ರಾಣಿಗಳ ಆಸ್ಪತ್ರೆ, ನಾವು ಕಾಡು ಪ್ರಾಣಿಗಳನ್ನ ರೆಸ್ಕ್ಯೂ ಮಾಡ್ತೀವಿ. ಹಾಯ್ ಎಲ್ರಿಗೂ, ನನ್ನ ಟೀ ಶರ್ಟ್ ನೋಡಿ. ಫಸ್ಟ್, ಪ್ರಾಣಿಗಳೇ ಗುಣದಲ್ಲಿ ಮೇಲು, ಮಾನವನ ಅದಕ್ಕಿಂತ ಕೀಳು. ಹೆಂಗಿದೆ? ಎಸ್. ಸೊ ನನ್ನ ಟೀ ಶರ್ಟ್ ಮೇಲೆ ಈ ಥರ ಪ್ರಿಂಟ್ ಹಾಕ್ಸ್ಕೊಂಡಿದ್ದೀನಿ ನಾನು. ಬಿಕಾಸ್ ನಾವು ತುಂಬ ಪ್ರಾಣಿ ಪ್ರಿಯರು. ಅವಕ್ಕಿರೋ ನಿಯತ್ತು ಮನುಷ್ಯರಿಗೆ ಎಷ್ಟು ಮಾಡಿದ್ರೂ ಇಲ್ಲ, ಎಷ್ಟು ಏನು ಮಾಡಿದ್ರೂ ಆತ್ಮತೃಪ್ತಿ ಅನ್ನೋದೇ ಇಲ್ಲ. ಅದು ನನ್ನ ಸೇರಿನೇ, ಹ್ಯೂಮನ್ಸ್ ನಮ್ಮ ಕ್ಯಾಟಗರಿನೇ ಈ ಥರ. ಬಟ್ ಪ್ರಾಣಿಗಳಿಗೆ ಹಂಗಲ್ಲ ಅಲ್ಲ. ಒಂದು ಸ್ವಲ್ಪ ಪ್ರೀತಿ ಕೊಟ್ಟರು ನಮ್ಮ ಹಿಂದೆನೇ ಬಿದ್ದಿರುತ್ತೆ, ನಮ್ಮ ಜೊತೆಗೆ ಇರತ್ತೆ. ಮನುಷ್ಯರನ್ನ ಕಳ್ಕೊಂಡಾಗ ಆಗೋ ನೋವಿಗಿಂತ ಪ್ರಾಣಿಗಳನ್ನ ಕಳ್ಕೊಂಡಾಗ ಆಗೋ ನೋವಿದೆಯಲ್ಲ, ಅದನ್ನು ನಿಜವಾಗ್ಲೂ ಎಕ್ಸ್ಪ್ಲೈನ್ ಮಾಡೋಕ್ಕಾಗೋದಿಲ್ಲ. ಅದಕ್ಕಿಂತ ಯಾವುದಕ್ಕೂ ಕಂಪೇರ್ ಮಾಡೋದಕ್ಕಾಗೋದಿಲ್ಲ, ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದೇ ಇಲ್ಲ. ಬಿಕಾಸ್ ತುಂಬ ಪ್ರಾಣಿ ಅನ್ನೋದಕ್ಕಿಂತ ನಮ್ಮನೆ ಮಕ್ಕಳನ್ನ ನಾವು ತುಂಬ ಕಳ್ಕೊಂಡಿದ್ದೀವಿ. ಆ ನೋವುಗಳು ಆ ಪ್ರಾಣಿ ಪ್ರಿಯರಿಗೆ ಮಾತ್ರ ಗೊತ್ತಿರುತ್ತೆ. ತುಂಬ ಜನ ಆ್ಯಕ್ಚುಲಿ ಹೆದರ್ಕೋತಾರೆ, ಪ್ರಾಣಿಗಳನ್ನ ಸಾಕೋದಕ್ಕೆ ಹೆದರ್ಕೊಂತಾರೆ. ಇಷ್ಟ, ಬಟ್ ಸಾಕಕ್ಕೆ ಹೆದರ್ಕೋತಾರೆ. ಯಾಕಂದರೆ ಅದ್ರ ಜೊತೆ ಅಟ್ಯಾಚ್ಮೆಂಟ್ ಆಗಿಬಿಡುತ್ತೆ. ನಾಳೆ ಅದಕ್ಕೆ ಏನಾದರೂ ಹುಷಾರು ತಪ್ಪಿಟ್ರೆ ಅದನ್ನು ನೋಡ್ಕೊಳಕ್ಕೆ ನಮಗಾಗಲ್ಲ, ಅದಕ್ಕೆ ಏನಾದರೂ ಆಗಿಬಿಟ್ರೆ ಆ ನೋವನ್ನ ತೊಗೊಳಕ್ಕಾಗೋದಿಲ್ಲ ಅನ್ನೋ ಆ ಉದ್ದೇಶದಿಂದ. ಏನಾದರೂ ಆಗಿಬಿಟ್ರೆ ಆ ನೋವನ್ನ ತಡ್ಕೊಳ್ಳೋ ಕೆಪಾಸಿಟಿ ನಮಗಿರೋದಿಲ್ಲ ಅಂತ ಹೇಳಿ ಆ ನೋವಿಗೋಸ್ಕರನೇ ತುಂಬ ಜನ ಅನಿಮಲ್ಸ್ನ ಆ್ಯಕ್ಚುಲಿ ಸಾಕೋದೇ ಇಲ್ಲ. ಬಟ್ ಇಟ್ಸ್ ಲೈಫ್ ಅಲ್ವಾ. ಇವಾಗ ನಮಗೆ ವಯಸ್ಸಾದ್ಮೇಲೆ ನಾವು ಹೋಗಬೇಕು, ಅವ್ರಿಗೆ ಏಜ್ ಆದಮೇಲೆ ಅವರು ಹೋಗಬೇಕು. ಇದು ಪ್ರಕೃತಿ ನಿಯಮ, ಏನು ಮಾಡೋದಕ್ಕಾಗೋದಿಲ್ಲ. ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಒಂದು ಸ್ವಲ್ಪ ದಿನ ನೋವಾಗುತ್ತೆ. ತುಂಬ ಜನ ಅದನ್ನು ತೊಗೊಂಡು ಡಿಪ್ರೆಷನ್ಗೆ ಹೋಗಿರೋರು ಇರ್ತಾರೆ, ತುಂಬ ಜನ ಗೊತ್ತಿರೋರು ಇದ್ದಾರೆ, ತುಂಬ ದೊಡ್ಡ ಜನನೇ ಡಿಪ್ರೆಷನ್ಗೆ ಹೋಗಿರೋರು ಇದ್ದಾರೆ. ನನ್ನ ಸರೌಂಡಿಂಗ್ಸಲ್ಲಿ ನಂಗೆ ಗೊತ್ತಿರೋರು ಇದ್ದಾರೆ. ಸೊ ಇಟ್ಸ್ ಓಕೆ. ನಾನು ಯಾಕಿದೆನೆಲ್ಲ ಇವತ್ತು ಮಾತಾಡ್ತಾ ಇದ್ದೀನಿ ಅಂತಂದರೆ, ಇವತ್ತು ತುಂಬ ಸೀರಿಯಸ್ ವಿಚಾರನ ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋಕ್ಕೆ ಅಂತ ಹೇಳಿ ನಾನು ನಮ್ಮಮ್ಮ ಆಚೆ ಹೋಗ್ತಾ ಇದ್ದೀವಿ. ನಾವು ಈ ಥರ ಜಾಗ ಇದೆ ಅಂತ ಗೊತ್ತಿತ್ತು, ಬಟ್ ಅದು ಅಲ್ಲಿ ಹೋಗೋಷ್ಟು ಧೈರ್ಯ ನಾವು ಮಾಡಿರಲಿಲ್ಲ. ಬಿಕಾಸ್ ನಮಗೆ ಆ ಧೈರ್ಯ ಇಲ್ಲ ಅಲ್ಲಿಗೆ ಹೋಗೋದಕ್ಕೆ. ಆಗಲ್ಲ. ಅಲ್ಲಿ ಹೋದ್ಮೇಲೆ ಏನಾಗುತ್ತೆ ಗೊತ್ತಿಲ್ಲ ನಮಗೆ. ಪ್ರಾಣಿ ಪ್ರಿಯರು ದಯವಿಟ್ಟು ವಿಡಿಯೋ ನೋಡಿ. ನಾನು ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ. ನಾನೇನು ಹೇಳಲ್ಲ. ಅಲ್ಲಿಗೆ ಹೋದ್ಮೇಲೆ ನಿಮ್ಗೆ ಆ ಜಾಗನ ತೋರಿಸ್ತೀನಿ, ಆ ಜಾಗದ ಬಗ್ಗೆ ನಾನು ಮಾತಾಡ್ತೀನಿ. ಹೋಗೋಣ ಬನ್ನಿ ಪ್ಲೀಸ್. ಎಲ್ಲರೂ ಅದು ತುಂಬ ಮನಸ್ಸಿಗೆ ಮತ್ತು ತುಂಬ ಇನ್ಫಾರ್ಮೇಟಿವ್ ಆಗಿರುವಂಥ ವಿಚಾರನ ಹೇಳಕ್ಕೆ ಹೋಗ್ತಿರೋದು. ಸೊ ಪ್ಲೀಸ್ ಬನ್ನಿ, ಹೋಗೋಣ. ಅಮ್ಮನೂ ಬರ್ತಾ ಇದ್ದಾರೆ, ಇಬ್ಬರು ಹೋಗ್ತಾ ಇದ್ದೀವಿ. ಎಲ್ಲಿ ಅಂತ ಹೇಳ್ಬೇಡ. ಖುಷಿ ಸಮಾಚಾರನೇ ಅಲ್ಲ. ಮನಸ್ಸಿಗೆ ತುಂಬ ಭಾರ ಇಟ್ಕೊಂಡೇ ಹೋಗ್ತಾ ಇದ್ದೀವಿ ಅನಿಸುತ್ತೆ. ಬಟ್ ಅದೇನು ಪ್ರಮೋಷನ್ ಕೆಲಸ ಅಲ್ಲ. ನಾವು ಇಷ್ಟಪಟ್ಟು ಆ ಜಾಗಕ್ಕೆ ಹೋಗ್ತಾ ಇದೀವಿ. ನಿಜವಾಗ್ಲೂ ನನಗೆ ಇಲ್ಲಿ ತನಕ ಇದೆ ದುಃಖ. ಅಲ್ಲಿ ಹೋದ್ಮೇಲೆ ಯಾವ ಥರ ರಿಯಾಕ್ಷನ್ ಮಾಡ್ತೀನೋ ನಿಜವಾಗ್ಲೂ ನನಗೂ ಗೊತ್ತಿಲ್ಲ. ತುಂಬ ದುಃಖ ಆಗುತ್ತೆ. ಬನ್ನಿ ನಾವೆಲ್ಲೋ ಹೋಗ್ತೀವಿ, ತೋರಿಸ್ತೀವಿ ಇವತ್ತು. ನಮ್ಮಮ್ಮ ಹೋಗೋಕ್ಕಿಂತ ಮುಂಚೆನೇ ಅಳಕ್ಕೆ ಶುರು ಮಾಡ್ತಾರೆ. ಪೆಟ್ ಪೇರೆಂಟ್ಸ್ಗಳು ದಯವಿಟ್ಟು ನೋಡಿ, ನೀವು ನೋಡಲೇಬೇಕು. ಸೊ ಫಸ್ಟೇ ಹೇಳ್ದೆ ನಾನು, ಬಹುಶಃ ಈ ವಿಡಿಯೋ ನಾವು ಯಾವ ರೀತಿ ರಿಯಾಕ್ಟ್ ಮಾಡ್ತೀವಿ, ಮುಂದೆ ಹೋಗ್ತಾ ಅಳ್ತೀವ, ಏನು ಮಾಡ್ತೀವಿ ನಮಗೆ ಗೊತ್ತಿಲ್ಲ. ನಾನು ಹೇಳಿದೆ ತುಂಬ ಎಮೋಷನ್ ಆಗುವಂಥ ಒಂದು ವಿಚಾರ ನಿಮ್ಮೊಟ್ಟಿಗೆ ಹಂಚ್ಕೊತೀನಿ, ಮತ್ತು ಎಲ್ಲ ಪೆಟ್ ಪೇರೆಂಟ್ಸ್ಗಳಿಗೆ ತುಂಬ ಹೆಲ್ಪ್ ಆಗುವಂಥ ವಿಚಾರ ಅಂತ ಹೇಳಿ. ಸೊ ಇವತ್ತು ನಾನು ಕೆಂಗೇರಿಯಲ್ಲಿರುವ PFA, ಪೀಪಲ್ ಫಾರ್ ಅನಿಮಲ್ಸ್ ಅನ್ನೋ ಒಂದು ಜಾಗದಲ್ಲಿದ್ದೀನಿ. ನಾನು ಜಾಸ್ತಿ ಏನು ಮಾತಾಡೋಕೆ ಹೋಗಲ್ಲ. ಇವಾಗ ನಮ್ಮನ್ನ ಕಂಪ್ಲೀಟ್ ಆಗಿ ವಾಕ್ ಥ್ರೂ ಕರ್ಕೊಂಡು ಹೋಗ್ತಾರೆ. ಆ್ಯಕ್ಚುಲಿ ಏನು ಮಾಡ್ತಾರೆ, ಪೆಟ್ಸ್ಗಳಿಗೆ ಏನು ಮಾಡ್ತಾರೆ, ವೈಲ್ಡ್ ಲೈಫ್ಗಳಿಗೆ ಏನು ಮಾಡ್ತಾರೆ, ರೆಸ್ಕ್ಯೂ ಏನು ಮಾಡ್ತಾರೆ, ಇನ್ನೂ ಬಹಳಷ್ಟು ಇದೆ. ವಾಕ್ ಥ್ರೂ ಮಾಡಿಕೊಂಡು ನೋಡೋಣ ಬನ್ನಿ. ನನ್ನ ಹೆಸರು ಶ್ರೀನಿವಾಸ್ ಅಂತ. ಸೊ ನಾನು ಇಲ್ಲಿ ವಾಲಂಟಿಯರ್ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ನಾನು ಇಲ್ಲಿ 3 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಇವಾಗ ನೋಡ್ತಾ ಇರೋದು ಸ್ನೇಕ್ ಟೆಂಪಲ್ ಇದು. ಸೊ ದೇವಸ್ಥಾನ, ಸ್ನೇಕ್ ಟೆಂಪಲ್ ಅಂದರೆ ಹಾವು ದೇವಸ್ಥಾನ. ಸೊ ಏನಕ್ಕೆ ಟೆಂಪಲ್ ದೇವಸ್ಥಾನ ಇದೆ PFA ರೆಸ್ಕ್ಯೂ ಸೆಂಟ್ರಲ್ಲಿ ಅಂದರೆ, ಸೊ ನಮ್ಮದು ಇದು ಬಂದು ಕಾಡು ಪ್ರಾಣಿಗಳ ಆಸ್ಪತ್ರೆ, ನಾವು ಕಾಡು ಪ್ರಾಣಿಗಳನ್ನು ರೆಸ್ಕ್ಯೂ ಮಾಡ್ತೀವಿ. ಆದರೆ ಒಂದು ವಿಷಯ ಇದೆ, ಹಾವು ಹಾಲು ಕುಡಿಯುತ್ತೆ ಅನ್ನೋದು ಜನಗಳಿಗೆ ಮೂಢನಂಬಿಕೆ ಇದೆ. ಸೊ ಏನಾಗುತ್ತೆ ಅಂದರೆ, ಹಾವು ಹಾಲು ಕುಡಿಯುತ್ತೆ ಅಂತ ಎಸ್ಪೆಷಲಿ ಯಾವ ಥರದ ಟೈಮಲ್ಲಿ ಅಂದರೆ ಈ ನಾಗರ ಪಂಚಮಿ. ಸೊ ಆ ಥರ ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ, ಹಾವುಗೆ ಹಾಲು ಇಡೋದು, ಹುತ್ತದ ಹತ್ರ ಹೋಗಿ ಹಾಲು ಇಡೋದು, ಸೊ ಇದೆಲ್ಲ ಮಾಡ್ತಾರೆ. ಸೊ ಅವ್ರಿಗೆ ಜನಕ್ಕೆ ತಿಳಿಸ್ಬೇಕು ಅಂತ, ಈ ಥರ ಹಾವು ಹಾಲು ಕುಡಿಯೋಲ್ಲ, ಹಾವುಗೆ ಹಾಲು ಸೆಟ್ ಆಗೋದಿಲ್ಲ ಅಂತ ನಾವು ತಿಳಿಸ್ಲಿಕ್ಕೋಸ್ಕರ ಇದು ಐಡಲ್ ಇದೆ. ಟು ಕ್ರಿಯೇಟ್ ಇಂಗ್ಲೀಷಲ್ಲಿ ಹೇಳ್ಬೇಕಂದ್ರೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು, ಅಂದರೆ ಜನರಿಗೆ ಜಾಗೃತಿ ಮೂಡಿಸ್ತಾ ಇದ್ದೀವಿ. ಸೊ ಈ ಥರ ಹಾಲು ಕುಡಿಯೋದಿಲ್ಲ, ಮತ್ತು ಏನೇನು ತುಂಬ ಕೆಲವೊಂದು ಮಿಸ್ಟೇಕ್ಗಳು ಮಾಡ್ತಾರೆ, ಮೂಢನಂಬಿಕೆಗಳು ಜಾಸ್ತಿ. ಸೊ ಇವಾಗ ಹಾವು ಕಚ್ಚಿದ ಮೇಲೆ ಜನ ಏನು ಮಾಡ್ತಾರೆ ಅಂದರೆ, ತುಂಬ ಜನ ಏನು ಮಾಡ್ತಾರೆ, ಹಾಸ್ಪಿಟ್ಲ್ಗೆ ಹೋಗೋದಕ್ಕಿಂತ ಮುಂಚೆ ದೇವಸ್ಥಾನಕ್ಕೆಲ್ಲ ಹೋಗ್ತಾರೆ. ಸೊ ಏನಂದರೆ ಅದು ಕೆಲವೊಂದು ಮೂಢನಂಬಿಕೆ ಇದೆ, ಏನೂ ಆಗೋದಿಲ್ಲ ಅಂತ. ಅದು ಏನಾಗಿರುತ್ತೆ ಅಂದ್ರೆ ನಾನ್ ವೆನಮಸ್ ಸ್ನೇಕ್ ಆಗಿರುತ್ತೆ.
ಅಂದ್ರೆ ವಿಷ ಗಾಬರಿಗೆ ಅದು ಒಂಥರ ಆಗ್ತಾ ಇರ್ತಾರೆ. ಇವಾಗ ಏನಂದ್ರೆ ವಿಷ ಇಲ್ದೇ ಇರೋ ಹಾವು ಕಚ್ಚಿರುತ್ತೆ, ನಾನ್ ವೆನಮಸ್ ಹಾವು ಕಚ್ಚಿರುತ್ತೆ, ಜನ ದೇವಸ್ಥಾನಕ್ಕೆ ಹೋಗ್ತಾರೆ, ಹೋಗ್ಬಿಟ್ಟು ಏನೋ ಪೂಜೆ ಏನೋ ಮಾಡಿಸ್ತಾರೆ, ಸರಿ ಹೋಗುತ್ತೆ ಬರ್ತಾರೆ. ಅವ್ರು ದೇವಸ್ಥಾನಕ್ಕೆ ಹೋಗಿಲ್ಲ ಅಂದ್ರೂ ಸರಿ ಹಂಗೆ ಹೋಗಿರುತ್ತೆ. ವಿಷ ವೆನಮಸ್ ಸ್ನೇಕ್ ವಿಷ ಇರೋವಂಥ ಹಾವು ಕಚ್ಚಿದ್ರೆ ಸೊ ನಾವು ಆದಷ್ಟು ಬೇಗ ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ಸ್ ತಗೋಬೇಕಾಗುತ್ತೆ. ಸೊ ಇಲ್ಲ ಅಂದರೆ ಡಿಲೇ ಆಗ್ತಾ ಬಂದರೆ ಸೊ ನಮ್ಮ ಬಾಡಿಲಿ ಕೆಲವೊಂದು ರಿಯಾಕ್ಷನ್ಸ್ ಆಗ್ತಾ ಬರುತ್ತೆ. ಸೊ ಒಂದೊಂದಾಗಿ ರಿಯಾಕ್ಷನ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಒಳಗೆ ಇಂಟರ್ನಲ್ ಆರ್ಗನ್ಸ್ ಡ್ಯಾಮೇಜ್ ಆಗೋದಾಗ್ಲಿ, ಸೊ ಅಥವಾ ಬಾಯಲ್ಲಿ ನೊರೆ ಬರೋದಾಗ್ಲಿ, ಅಥವಾ ಆಂಪ್ಯೂಷನ್ ಕೈ ಕೊಳಿತಾ ಬರೋದಾಗ್ಲಿ, ಆ ಥರ ಎಲ್ಲ ಆಗುತ್ತೆ. ಕೈ ಅಥವಾ ಕಾಲಿದ್ರೆ ಕೊಳಿತಾ ಬರುತ್ತೆ, ಇದೆಲ್ಲ ಆಗುತ್ತೆ. ಸೊ ಅದಕ್ಕೆ ಆದಷ್ಟು ಬೇಗ ಹಾವು ಕಚ್ಚಿದ ತಕ್ಷಣ ಜನ ಹಾಸ್ಪಿಟ್ಲಿಗೆ ಹೋಗೋದು ಒಳ್ಳೆಯದು. ಓಕೆ. ಸೊ ಸೊ ಒಂದು ಕ್ಯೂರಿಯಾಸಿಟಿ ಮೇಲೆ ಒಂದು ಪ್ರಶ್ನೆ ಕೇಳ್ತೀನಿ. ಆಕ್ಚುಲಿ ಹಾವಿಗೆ ಹಾಲು ಕೊಟ್ರೆ ವಿಷ ಆಗುತ್ತಾ ಇಲ್ಲ ನಿಜವಾಗ್ಲೂ ಕನ್ಸಂಪ್ಷನ್ ಮಾಡುತ್ತಾ? ಸೊ ನೀವು ಮೂವೀಸ್ ಅಲ್ಲಿ, ಚಿತ್ರಗಳಲ್ಲಿ ಅಥವಾ ಎಲ್ಲ ನೋಡಿರ್ತೀರಾ, ಹಾವು ಹಾಲು ಕುಡಿಯುತ್ತೆ ಅಂದ್ರೆ ಪ್ರಾಣಿಗಳಲ್ಲಿ ಹೆಂಗೆ ಅಂದ್ರೆ ಅದಕ್ಕೆ ಸೂಟಬಲ್ ಇಲ್ಲ ಅಂದ್ರೆ ಅದಕ್ಕೆ ಲ್ಯಾಕ್ಟೋ ಅಲರ್ಜಿ ಇದ್ರೆ ಅದು ಕುಡಿಯಲ್ಲ. ಸೂಟಬಲ್ ಇಲ್ಲ ಅನ್ನೋ ಫುಡ್ ಇದ್ರೆ ಅನಿಮಲ್ಸ್ ಯಾವ್ದು ತಗೊಳಲ್ಲ. ಹೌದು. ಸೊ ಆದ್ರೂ ಹಾಲು ಕುಡಿಯುತ್ತಲ್ಲ, ನಾವು ನೋಡಿದೀವಿ ಅಥವಾ ಮೂವೀಸ್ ಅಲ್ಲಿ ನೋಡಿದೀವಿ ಅಂತ ಹೇಳ್ತಾರೆ. ಏನ್ ಮಾಡಿರ್ತಾರೆ ಅಂದ್ರೆ ಸ್ಟಾರ್ವೇಷನ್ ಅಂದ್ರೆ 1 ವಾರ ಅಥವಾ 2 ವಾರ, ಸ್ವಲ್ಪ ಕೆಲವೊಂದು ದಿನಗಳು ಈ ಹಾವು ಹಿಡಿಯೋರು ಏನ್ ಮಾಡ್ತಾರೆ, ಸ್ನೇಕ್ ಚಾರ್ಮರ್ಸ್ ಹಾವು ಬುಟ್ಟಿ ಇರುತ್ತಲ್ವ, ಹಾವು ಹಿಡಿದು ಬುಟ್ಟಿಯಲ್ಲಿ ಹಾಕಿಟ್ಬಿಡ್ತಾರೆ ಕೆಲವೊಂದು ದಿನಗಳು. ಸೊ ಹಾವಿಗೆ ರೆಗ್ಯುಲರ್ ಆಗಿ ಹೈಡ್ರೇಷನ್ ಬೇಕು, ನೀರು ಬೇಕು ಕುಡಿಲಿಕ್ಕೆ. ನೀರು ಇಲ್ಲ ಅಂದಾಗ 1 ವಾರ 2 ವಾರ ನೀರು ಇಲ್ದಂಗೆ ಬಿಟ್ರೆ ಹಾವನ್ನ ಫುಲ್ಲು ಡಿಹೈಡ್ರೇಟ್ ಆಗಿರುತ್ತೆ. ಅವಾಗ ನೀವು ಹಾಲಲ್ಲ ಯಾವುದೇ ಲಿಕ್ವಿಡ್ ತಗೊಂಡೋಗಿ ಕೊಟ್ಟರು ಕೂಡ ಕುಡಿಯುತ್ತೆ. ಸೊ ಅವಾಗ ಏನಾಗುತ್ತೆ, ಜನ ನೋಡಿದವರು ಸುತ್ತಮುತ್ತ ಇರೋರು ಹಾಲು ಕುಡಿತಾ ಇದೆ, ಹಾಲು ಕುಡಿಯುತ್ತೆ ಅಂತ ನಂಬ್ತಾರೆ. ಸೊ ಹಾಲು ಕುಡಿಯೋದ್ರೆ ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ ಹಾವಿಗೆ. ಓಕೆ. ಸೊ ಇವಾಗ ನಮ್ ಬೆಕ್ಕಿಗೆ ಹೆಂಗೆ ನಾವು ಬೆಕ್ಕಿಗೆ ಹೆಂಗೆ ಹಾಲು ಹಾಕಿದ್ರೆ ಅದು ಲ್ಯಾಕ್ಟೋ ಇಂಟಾಲರೆನ್ಸ್ ಇಲ್ಲ ಅಂದ್ರೆ ಡೈಜೆಷನ್ ಆಗಲ್ಲ ಅಂತ, ಸೊ ಅದೇ ಕಾನ್ಸೆಪ್ಟ್ ಆಕ್ಚುಲಿ ಹಾವ್ದುನು. ನೀವು ರೆಸ್ಕ್ಯೂ ಎಲ್ಲ ಮಾಡ್ತಿರಲ್ಲ ಇವಾಗ ಮಳೆಗಾಲದಲ್ಲಿ ಹಾವು ಮನೆಗೆಲ್ಲ ಸೇರ್ಕೊಂಡ್ರೆ? ಹೌದು. ಆಲ್ ಓವರ್ ಕರ್ನಾಟಕನ ಅಥವಾ ಬೆಂಗಳೂರು ಮಾತ್ರನಾ? ಸೊ ನಮ್ದು ರೆಸ್ಕ್ಯೂ ಬಂದು ಬೆಂಗಳೂರು ಮಾತ್ರ. ಹೌದು. ಸೊ ಯಾರ ಮನೆಗಾದ್ರೂ ಹಾವು ಬಂತು ಅಂತ ಹೇಳಿ ಗಾಬರಿಯಾಗಿ ಒಡೆಯೋದು ಗಿಡಿಯೋದೆಲ್ಲ ಮಾಡಬೇಡಿ. ದಯವಿಟ್ಟು ರೆಸ್ಕ್ಯೂ ಮಾಡೋರು ಇರ್ತಾರೆ, ನೀವು ಹೋಗಿ ಅದ್ರ ಮೇಲೆ ತಪ್ಪಳೆ ಹಾಕೋದು, ಕೈಯಲ್ಲಿ ಹಿಡಿಯೋದು, ಬಟ್ಟೆ ಹಾಕೋದು, ಗೋಣಿಚೀಲ ಹಾಕೋದು ದಯವಿಟ್ಟು ಮಾಡಬೇಡಿ. ಅದು ವಿಷ ಆಗಿರ್ಲಿ ಅಥವಾ ವಿಷಕಾರಿ ಆಗದೆ ಇರ್ಲಿ, ರಿಸ್ಕ್ ತಗೋಬೇಡಿ. ಇದಕ್ಕೆ ಅಂತ ಪ್ರೊಫೆಷನಲ್ಸ್ ಗಳು ಇರ್ತಾರೆ, ಅವ್ರಿಗೆ ಒಂದು ಕಾಲ್ ಮಾಡಿ ದಯವಿಟ್ಟು ಒಂದು ರೆಸ್ಕ್ಯೂ ಮಾಡಿ ತಗೊಂಡೋಗಿ ಅದನ್ನ ಎಲ್ಲಿಗೆ ಸೇರಿಸ್ಬೇಕು ಅಲ್ಲಿಗೆ ಸೇರಿಸ್ತಾರೆ. ಒಡೆಯೋದು ಸಾಯಿಸೋದು ದಯವಿಟ್ಟು ಮಾಡಬೇಡಿ, ಹಿಂಸೆ ಕೊಡಬೇಡಿ. ಓಕೆ. ಸೊ ಇದು ಜಾಗೃತಿ ಮೂಡ್ಸಕ್ಕೆ ಒಂದು ಜಾಗ ಹಾವಿನ ಬಗ್ಗೆ. ಸೊ ಇಲ್ಲಿ ಬಂದು ನಾನಿ ಅಂತ ಸೂಪರ್ ಮಾಮ್, ಸೊ ಕೋತಿ. ಸೊ 17 ವರ್ಷದಿಂದ ನಮ್ಮ PFL ಇತ್ತು. ಸೊ ಇದು ರೆಸ್ಕ್ಯೂ ಆಗಬೇಕಾದ್ರೆ ಕಣ್ಣು ಕಾಣಿಸ್ತಾ ಇರಲಿಲ್ಲ ಕೋತಿಗೆ. ಸೊ 100% ಬ್ಲೈಂಡ್. ಸೊ ಯಾರೋ ಏನು ಮಾಡಿದ್ದಾರೆ ಅಂದರೆ ಕಣ್ಣಿಗೆ ಏನೋ ಎರಚಿಬಿಟ್ಟಿದ್ದಾರೆ, ಪ್ರಾಬಬ್ಲಿ ಆಸಿಡ್ ಇರ್ಬೋದು. ಸೊ 100% ಬ್ಲೈಂಡ್ ಮಕ್ಕಾಕ್ ಬಂದಾಗ. ಸೊ ಇದು ಏನಾಗಿತ್ತು ಅಂದರೆ ಬ್ಲೈಂಡ್ ಆಗಿರೋದ್ರಿಂದ ಕಣ್ಣು ಕಾಣಿಸೋದಿಲ್ಲ ಮೋಸ್ಟ್ಲಿ. ನಾವು ಊಟ ಏನಾದ್ರು ಕೊಡಬೇಕು ಅಂದಾಗ ಸೊ ಫುಡ್ ಇಟ್ಬಿಟ್ಟು ಬೌಲ್ ಟ್ಯಾಪ್ ಮಾಡಿದಾಗ ಬಂದು ಊಟ ತಗೊಳ್ತಾ ಇತ್ತು. ಆ್ಯಂಡ್ ಅಗೇನ್ ಇದು ಫೀಮೇಲ್ ಹೆಣ್ಣು ಕೋತಿ. ಸೊ ಈ ಕೋತಿ ಇರೋ ತನಕ 17 ವರ್ಷ ಟೈಮಲ್ಲಿ ಏನಂತ ಹೇಳ್ಬೋದು ಅಂದರೆ ಗೋಲ್ಡನ್ ಪೀರಿಯಡ್ ಇನ್ PFA ಅಂತ ಹೇಳ್ಬೋದು. ಏನು ಅಂದರೆ ಸೊ ಫಾಸ್ಟರ್ ಮಾಡ್ತಾ ಇತ್ತು ಈ ಕೋತಿ, ಚಿಕ್ಕ ಮರಿಗಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇತ್ತು. ಸೊ ಇದರ ಟೈಮಲ್ಲಿ ಮೋರ್ ದೆನ್ 100 ಬೇಬಿ ಮಕ್ಕಾಕ್ಸ್ ರಿಲೀಸ್ ಆಗಿದೆ. 100 ಬೇಬಿ ಮಕ್ಕಾಕ್ಸ್ ಅಂದ್ರೆ ಮರಿಗಳು. ಇದು 100 ಮರಿ ಹಾಕಿತ್ತಾ? 100 ಮರಿ ಹಾಕಿಲ್ಲ, ಫಾಸ್ಟರ್ ಮಾಡಿ ನೋಡ್ಕೋತಿತ್ತು. ನೋಡ್ಕೋತಿತ್ತು. ಸೊ ಮಲತಾಯಿ ತರ ಒಂದು 100 ಕೋತಿಗಳಿಗಿನ್ನ ಜಾಸ್ತಿ ರಿಲೀಸ್ ಆಗಿದೆ ಅಂದ್ರೆ ಈ ಕೋತಿ ಇರೋ ಟೈಮಲ್ಲಿ. ಸೊ ಇದು ಯೂಶಲಿ ಏನ್ ಮಾಡುತ್ತೆ ಅಂದ್ರೆ ಇದೇ ತರ ಮರಿಗಳೆಲ್ಲ ಇಟ್ಕೊಂಡಿದ್ದೆಲ್ಲ ಹಂಗೆ ಇಟ್ಕೊಂಡು ಸೊ ಫೀಡ್ ಮಾಡೋದಾಗ್ಲಿ. ಸೊ ನಾವು ಕೋತಿಗೆ ಫೀಡ್ ಮಾಡಿ ಊಟ ಕೊಡ್ಬೋದು. ಇವಾಗ ಕೋತಿಗೆ ಹೋಗಿ ಮರ ಹತ್ತು ಅಂತ ಹೇಳಲಿಕ್ಕೆ ಆಗಲ್ಲ. ಸೊ ಇನ್ನೊಂದು ಕೋತಿ ನೋಡಿ ಕಲಿಯುತ್ತೆ. ಸೊ ಆ ಕೆಲಸ ಏನ್ ಮಾಡುತ್ತೆ, ಒಂದು ತಾಯಿ ಕೋತಿ ಮಾಡಬೇಕು. ಸೊ ಆ ಕೆಲಸನ ಈ ಕೋತಿ ಮಾಡ್ತಾ ಇತ್ತು. ಸೊ ಅದರಿಂದ ನ್ಯಾನಿ ದ ಸೂಪರ್ ಮಾಮ್ ಅಂತ ನಾವು ಟೈಟಲ್ ಕೊಟ್ಟಿದ್ವಿ. 2 years ಬಿಫೋರ್ ಶಿ ಪಾಸ್ಡ್ ಅವೇ. ಹೌದು. ಸೊ ಪಾಸ್ಡ್ ಅವೇ. ಸೊ 3 ವರ್ಷ ಆಗ್ತಾ ಇದೆ. ಸೊ ಅದರಿಂದ ಸೊ ಶಿ ಇಸ್ ರೆಸ್ಟಿಂಗ್ ಹಿಯರ್ ಪೀಸ್ಫುಲ್. ಕೋತಿಗೆ ಆಯುಸ್ ಎಷ್ಟು? ಸೊ ಇದು ಬಂದು ಕಾಡಲ್ಲಿದ್ರೆ 12ರಿಂದ 15 ವರ್ಷ. ಸೊ ಹೊರಗಡೆ ಅಂದ್ರೆ ಝೂ ಅಥವಾ ಎಲ್ಲಾದ್ರೂ ಕ್ಯಾಪ್ಟಿವೇಟೆಡ್ ಪ್ಲೇಸ್ ಅಲ್ಲಿ ಇದ್ರೆ ಒಂದು 20 ವರ್ಷದ ಮೇಲೆ ಬದುಕುತ್ತೆ. 20 ವರ್ಷದ ಮೇಲೆ ಇರುತ್ತಾ? ಓಕೆ. ಸೊ ಇದು 17 ವರ್ಷ 17 ವರ್ಷ ಅಲ್ಲಿ ನಾವು ರೆಸ್ಕ್ಯೂ ಮಾಡಿದಾಗ ಪ್ರಾಬಬ್ಲಿ ಒಂದು 2ರಿಂದ 3 ವರ್ಷ ಇರ್ಬೋದು. ನೀವು ರೆಸ್ಕ್ಯೂ ಮಾಡ್ಬೇಕಾದ್ರೇನೆ ಬ್ಲೈಂಡ್ ಆಗಿತ್ತು? ಹೌದು, ಅಂದ್ರೆ ಆಸಿಡ್ ಅಟ್ಯಾಕ್ ಆಗಿ ಬ್ಲೈಂಡ್ ಆಗಿದ್ರಿಂದ ನಾವು ರೆಸ್ಕ್ಯೂ ಮಾಡಿದ್ದು. ಸೊ ಕಣ್ಣು ಕಾಣಿಸ್ತಾ ಇಲ್ಲ ಕೋತಿಗೂ ಆಸಿಡ್ ಅಟ್ಯಾಕ್ ಮಾಡಿದ್ದಾರೆ. ಸೊ ಏನಾಗಿದೆ ಅಂದ್ರೆ ಅಂಗಡಿಯಲ್ಲಿ ಏನೋ ಕೋತಿ ಚೇಷ್ಟೆ ಇರ್ತಾವಲ್ಲ, ಹೋಗಿ ಬಾಳೆಹಣ್ಣು ಏನೋ ಎತ್ಕೊಂಡ್ ಬರೋದು ಮಾಡಿದ್ರೆ ಆಸಿಡ್ ತೆಗೆದು ಕಣ್ಣಿಗೆ ಹಾಕ್ಬಿಟ್ಟಿದ್ದಾರೆ. ಎಂತ ಜನ ಸೀರಿಯಸ್ ಆಗಿ. ಹೌದು. ಸೊ ಇದು ಲೈಫ್ ಟೈಮ್ ಕೇರ್ ಎನ್ಕ್ಲೋಜರ್ ಅಂತ. ಸೊ ಇಲ್ಲಿ ಏನ್ ನೋಡ್ತಾ ಇದ್ದೀರಾ ಕೋತಿಗಳು ಬೋನೆಟ್ ಮಕಾಕ್ ಅಂತ ಕರಿತೀವಿ. ಬೋನೆಟ್ ಮಕಾಕ್ ಇಂಗ್ಲಿಷ್. ಕನ್ನಡದಲ್ಲಿ ಜಾತಿ ಹೆಸರು ಕೋತಿ ಜಾತಿ ಹೆಸರು ಬೋನೆಟ್ ಮಕಾಕ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಹೊರಗಡೆ ಇರೋದು ಬೇರೆ ಕೋತಿ ಬಂದು ಇಲ್ಲಿ ಚೇಷ್ಟೆ ಮಾಡ್ತಿರೋದು. ಸೊ ಏನಂದ್ರೆ ಲೈಫ್ ಟೈಮ್ ಕೇರ್ ಅಂದ್ರೆ ಅನಿಮಲ್ಸ್ ಇಲ್ಲಿ ಯಾವ್ದಾವ್ದು ಇದೆ ಅದು ಲೈಫ್ ಟೈಮ್ ಫುಲ್ ಇಲ್ಲೇ ಇರುತ್ತೆ. ಅಂದ್ರೆ ಏನಾಗಿದೆ, 2 ಕಾಲು ಅಥವಾ 2 ಕೈ ಇರಲ್ಲ, ಇಲ್ಲ 1 ಕೈ 1 ಕಾಲು ಇರಲ್ಲ ಕೋತಿಗಳಿಗೆ. ಈ ತರ ಕೋತಿಗಳು ಇಲ್ಲಿದೆ.
ಸೊ ಇದಕ್ಕೇನು ಕಾರಣ ಅಂದರೆ ಎಲೆಕ್ಟ್ರಿಕ್ಯೂಷನ್, ಕರೆಂಟ್ ಶಾಕ್ ಹೊಡೆಯೋದ್ರಿಂದ ಆ ಥರ ಆಗುತ್ತೆ ಕೋತಿಗಳಿಗೆ. ಸೊ ಕರೆಂಟ್ ಶಾಕ್ ಹೊಡೆದ ಮೇಲೆ ಕೈ ಕಾಲು ಕಳ್ಕೊಳ್ಳುತ್ತೆ ಕೋತಿ. ಸೊ ಏನಾಗುತ್ತೆ ಅಂದರೆ ಕೈ ಕಾಲು ಫುಲ್ ಬರ್ನ್ ಆಗಿ ಸೊ ಅದನ್ನ ಆಂಪ್ಯೂಟ್ ಮಾಡಿ ಡಾಕ್ಟರ್ಸು. ಸೊ ಇನ್ನು ಅದು ಬಿಟ್ಟರೆ ಸ್ಪ್ರೆಡ್ ಆಗೋಗುತ್ತೆ ಬಾಡಿ ಫುಲ್ಲು ಅಂತ, ಸೊ ಆಂಪ್ಯೂಟ್ ಮಾಡಿಬಿಡ್ತಾರೆ. ಸೊ ಕೈ ಕಾಲು ಇರಲ್ಲ, ಒಂದು ಕೈ ಅಥವಾ ಒಂದು ಕಾಲಿಲ್ಲ ಅಂದರೆ ಕೋತಿಗೆ ಬದುಕೊಳ್ಳುತ್ತೆ ಹೊರಗಡೆ ಬಿಟ್ಟರೆ. ಎರಡು ಕೈ ಅಥವಾ ಎರಡು ಕಾಲಿಲ್ಲ ಅಂದರೆ ಏನಾದರೂ ಪ್ರೆಡೇಟರ್ ಅಟ್ಯಾಕ್ ಮಾಡೋಕ್ಕೆ ಬಂದರೆ ಸೊ ಮೇಲೆ ಫಾಸ್ಟಾಗಿ ಹೋಗಿ ಮರ ಹತ್ಲಿಕ್ಕೆ ಆಗಲ್ಲ. ಸೊ ಈ ಡಿಫೆನ್ಸ್ ಏನಂದ್ರೆ ಕೋತಿದ್ದು ಏನಂದರೆ ಡಿಫೆನ್ಸು ಹೊರಗೆ ಮರ ಹತ್ಕೊಳ್ಳೋದು ಇಲ್ಲ ಸೇಫರ್ ಜಾಗಕ್ಕೆ ಹೋಗ್ಬಿಡೋದು. ಬಟ್ ಅದು ಆಗಲ್ಲ ಅನ್ನೋ ಪಕ್ಷದಲ್ಲಿ ಸೊ ಏನಾಗುತ್ತೆ ಅಂದರೆ ಇಟ್ ವಿಲ್ ಬಿ ಎ ಪ್ರೆ, ಅಂದರೆ ಏನಂದರೆ ಬೇರೆ ಪ್ರಾಣಿಗಳಿಗೆ ಆಹಾರ ಆಗೋದು ಅಥವಾ ಬೇರೆ ಪ್ರಾಣಿಗಳು ಎಸ್ಪೆಷಲಿ ಬೆಂಗಳೂರು ಅಂತ ಜಾಗದಲ್ಲಿ ಅಂದರೆ ನಾಯಿಗಳು ಕೈಯಲ್ಲಿ ಕಚ್ಚಿಸ್ಕೊಳ್ಳೋದು, ಸಿವಿಯರಾಗಿ ಏಟ್ ಆಗಿಬಿಡುತ್ತೆ. ಆ ಥರ ಕಾರಣಕ್ಕೋಸ್ಕರ ನಾವು ಇಲ್ಲೇ ಲೈಫ್ ಟೈಮ್ ಕೇರಲ್ಲೇ ಇಟ್ಕೊಳ್ತೀವಿ ಪ್ರಾಣಿಗಳನ್ನ. ಸೊ ಇದು ಇರೋ ತನಕನೂ ಇಲ್ಲೇ ಇರುತ್ತೆ. ಎಷ್ಟು ಕೋತಿಗಳಿದಾವೆ? ಸೊ ಇವಾಗ 6 ಕೋತಿಗಳಿದೆ ಮೇಡಮ್. ಹೌದು ನೋಡಪ್ಪ, ಇದಕ್ಕೆ ಬಲಗೈನೇ ಇಲ್ಲ ಪಾಪ. ಹಾ, ಏನ್ ಕಂದ, ಏನಮ್ಮ, ಏನಿಲ್ಲ. ಬೇಕಾದ್ರೆ ಬಿಸ್ಕೆಟ್ ಕೊಡ್ತೀನಿ, ಒಂದು ನಿಮಿಷ ಆಟ ಆಡ್ಕೊ. ನೋಡಿ, ಅಯ್ಯೋ ಬೇಜಾರಾಗತ್ತಮ್ಮ, ಪಾಪ ಅಮ್ಮ. ಆದ್ರೆ ಆಕ್ಟಿವ್ ಆಗಿವೆ ನೋಡಿ, ಎಷ್ಟು ಹೆಲ್ದಿಯಾಗಿದ್ದಾರೆ. ಕಳ್ಕೊಂಡಿದ್ರು ಕೂಡ ನಾ ಬದುಕಬಲ್ಲೆ ಅನ್ನೋ ಒಂದು ಸ್ಟ್ರೆಂತ್ ಇದೆ ನೋಡಿ ಅವ್ರಿಗೆ. ನೋಡಿ ಎಷ್ಟು ದೊಡ್ಡದೆಲ್ಲ ಇದೆ ಪಾಪ. ನೀವೇ ರೆಸ್ಕ್ಯೂ ಮಾಡಿರೋದ ಇವ್ರನ್ನೆಲ್ಲ ಫುಲ್ ಟ್ರೀಟ್ಮೆಂಟ್ ಕೊಟ್ಟು? ಹೌದು. ಪ್ರೈಮೇಟ್ ರಿಕವರಿ ಎನ್ಕ್ಲೋಜರು. ಸೊ ಒಂದ್ಸರಿ ಕೋತಿ ರೆಸ್ಕ್ಯೂ ಆಯಿತು ಅಂದರೆ ಸೊ ಈ ಥರ ಕೇಜಸಲ್ಲಿ ಇಟ್ಟಿರ್ತೀವಿ, ಇಂಡಿವಿಜುವಲ್ ಕೇಜಸಲ್ಲಿ ಫೀಡ್ ಅಬ್ಸರ್ವೇಷನ್ಗೆ ಏನೇನು ತಗೊಳ್ತಾ ಇದೆ ಏನು ಅಂತ. ಸೊ ಅದಾದಮೇಲೆ ಇಲ್ಲಿ ದೊಡ್ಡ ಎನ್ಕ್ಲೋಜರ್ಸ್ ಇದೆ ಅಲ್ಲ, ಸೊ ಇಲ್ಲಿ ಶಿಫ್ಟ್ ಮಾಡ್ತೀವಿ ಸೋಷಲೈಸಿಂಗೋಸ್ಕರ. ಸೊ ಇಂಟ್ರಾಕ್ಷನ್ ಮಾಡುತ್ತೆ ಕೋತಿಗಳು. ಸೊ ಇದನ್ನು ಒಟ್ಟಿಗೆ ಬಿಟ್ಟಾಗ ಜಗಳ ಆಡೋದಿಲ್ಲ ಅಂತ. ಇದಾದಮೇಲೆ ಸೊ ಇಲ್ಲಿಂದ ಚಿಕ್ಕ ಮರಿಗಳನ್ನ ತಗೊಂಡು ಕ್ಲಬ್ ಮಾಡಿ ಒಂದು ದೊಡ್ಡ ಎನ್ಕ್ಲೋಜರ್ಗೆ ರಿಲೀಸ್ ಮಾಡ್ತೀವಿ. ಅದು ಸೋಷಲೈಸಿಂಗ್ ಹ್ಯಾಬಿಟೆಟ್ ಅಂತ. ಅಲ್ಲಿ ಒಂದು 2-3 ತಿಂಗಳು ಇರುತ್ತೆ. ಸೊ ಅದಾದಮೇಲೆ ಸೊ ಇಟ್ ಈಸ್ ಗುಡ್ ಫಾರ್ ರಿಲೀಸ್ ಅಂದರೆ ರಿಲೀಸ್ ಮಾಡ್ಬಿಡ್ತೀವಿ. ಓಕೆ. ಸೊ ಹುಷಾರಿಲ್ಲದಿರೋದು, ಆಪ್ರೇಷನ್ ಆಗಿರೋದನ್ನ ಇಲ್ಲಿ ಇಟ್ಟಿರ್ತಾರೆ. ರಿಕವರಿ ಆದಮೇಲೆ ಒಂದೊಂದೇ ಕೋತಿಗಳ ಜೊತೆ ಬಿಟ್ಟು ಅದನ್ನು ಫ್ರೆಂಡ್ಸ್ ಮಾಡಿ ನಂತರ ಫ್ರೀಯಾಗಿ ಬಿಡ್ತಾರೆ. ಅಲ್ಲಿ ಏನು ರೆಸ್ಕ್ಯೂದು ಏನಿದೆ ಅಲ್ಲಿ ಬಿಟ್ಟಿರ್ತಾರೆ. ಸೊ ಇಲ್ಲಾಂದರೆ ಎಲ್ಲ ಜಗಳ ಆಡ್ತಾರಲ್ಲ, ಸೊ ಅದು ಕಾಮನ್ ಎಲ್ಲಾದ್ರಲ್ಲೂ. ಸೊ ಹುಷಾರಾದ್ಮೇಲೆ ಬಿಡ್ತಾರೆ. ಯೂಶಲಿ ಕೋತಿಗಳು ಗುಂಪಲ್ಲೇ ಇರುತ್ತೆ, ಹೌದು, ಇಂಡಿವಿಜುವಲ್ ಆಗಿರಲ್ಲ, ಅಂದರೆ ಒಬ್ಬಂಟಿಯಾಗಿರಲ್ಲ. ಸೊ ಅದಕ್ಕೆ ಗುಂಪಲ್ಲಿರೋದ್ರಿಂದ ನಾವು ಇಲ್ಲಿ ಆರ್ಟಿಫಿಷಿಯಲ್ ಗುಂಪು ಮಾಡ್ತೀವಿ. ಅದರಿಂದ ಇಲ್ಲಿ ಇಂಟ್ರಾಕ್ಷನ್ಸ್ಗೆ ಎನ್ಕ್ಲೋಜರ್ಸ್ ಇದೆ. ವೆರಿ ನೈಸ್ ಕಾನ್ಸೆಪ್ಟ್. ಆ್ಯಕ್ಚುಲಿ ನಮ್ಮ ಬೆಂಗಳೂರಲ್ಲಿ ಈ ಥರ ಇದ್ದಿದ್ದೇನೋ ಗೊತ್ತಿರಲಿಲ್ಲ, ನನಗೆ ಗೊತ್ತಿರಲಿಲ್ಲ. ಸೋಷಿಯಲ್ ಮೀಡಿಯಾ ನೋಡಿದ್ಮೇಲೆ ಗೊತ್ತಾಯ್ತು, ಅದಕ್ಕೆ ಬಂದ್ವಿ ನಾವು. ಸೊ ಇಲ್ಲಿರೋ ಕೋತಿಗಳೆಲ್ಲ ಮರಿಗಳಿಂದ ನಾವೇ ಸಾಕಿರೋಂಥದ್ದು. ಸೊ ಚಿಕ್ಕ ಮರಿಗಳು ಏನೇನು ನೋಡ್ತಿದ್ದೀರಾ ಇವೆಲ್ಲ ಸೊ ಆರ್ಫಂಡ್, ಅಂದರೆ ತಾಯಿ ಇಲ್ಲದೆ ಇರೋ ಪಕ್ಷದಲ್ಲಿ ಒಂದೇನಾಗಿರುತ್ತೆ ಅಂದರೆ ತಾಯಿಗೆ ಆಕ್ಸಿಡೆಂಟ್ ಆಗಿರುತ್ತೆ, ಸೊ ಅಥವಾ ತಾಯಿಗೆ ಏಟಾಗಿರುತ್ತೆ, ಇಲ್ಲ ಅಂದರೆ ತಾಯಿ ಇರೋದಿಲ್ಲ, ಇಲ್ಲ ಬಿಟ್ಟು ಹೋಗಿರುತ್ತೆ ಕೋತಿ. ಆ ಥರ ಸಿಚುವೇಶನ್ಸಲ್ಲಿ ಮರಿಗಳು ಸಿಗುತ್ತೆ ನಮಗೆ 1 ದಿನ 2 ದಿನ ಮರಿ, 1 ವಾರ, 1 ತಿಂಗಳು ಮರಿಗಳು ಆ ಥರ ಎಲ್ಲ ಸಿಗುತ್ತೆ. ಅದನ್ನು ಹ್ಯಾಂಡ್ ರೈಸ್ ಮಾಡ್ತೀವಿ, ಅದಕ್ಕೆ ಏನೇನು ಬೇಕು ಅದೆಲ್ಲ ಊಟ ಎಲ್ಲ ಕೊಟ್ಟು ನೋಡ್ಕೊಂಡು. ಸೊ ಅದಾದಮೇಲೆ ಅದು ಒಂದು ಸೆಲ್ಫ್ ಈಟಿಂಗ್ ಅಂತ ಹೇಳ್ತೀವಿ, ಅಂದರೆ ಅದಾಗದೇ ಫ್ರೂಟ್ಸ್ ತಿನ್ನೋ ಥರ ಬೆಳೀತು ಅಂದಾಗ ಸೊ ಹೊರಗಡೆ ಬಿಡ್ತೀವಿ ಬೇರೆ ಕೋತಿಗಳ ಜೊತೆ ಇಂಟ್ರ್ಯಾಕ್ಟ್ ಮಾಡೋದಕ್ಕೆ. ಆ ಇಂಟ್ರಾಕ್ಷನ್ಸ್ ಎಲ್ಲ ಆದಮೇಲೆ ಇಲ್ಲಿ ಗುಂಪಾಗುತ್ತೆ. ಸೊ ಇಲ್ಲೊಂದು ಫೀಮೇಲ್ ಇರುತ್ತೆ, ಈ ಫೀಮೇಲ್ ಜೊತೆ ಇವೆಲ್ಲ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ. ಸೊ ಹೊಂದಾಣಿಕೆ ಆದಮೇಲೆ ಬೇರೆ ಕೋತಿಗಳು, ಅಂದರೆ ಮೇಲ್ ಬೇಕು ನಮಗೆ. ಸೊ ಏನಾಗುತ್ತೆ ಅಂದರೆ ಇಲ್ಲಿ ಚಿಕ್ಕ ಮರಿಗಳನ್ನೆಲ್ಲ ಕೋತಿ, ಅಂದರೆ ಫೀಮೇಲ್ ಕೋತಿ ಒಂದಿದೆ ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಫೀಮೇಲ್ ಕೋತಿ. 2 ಫೀಮೇಲ್ ಕೋತಿ ಇದೆ. ಒಂದು ಇಲ್ಲೇ ಲೈಫ್ ಟೈಮ್ ಕೇರ್ ಆಗಿರುತ್ತೆ, ಇನ್ನೊಂದು ಅದು ರಿಲೀಸ್ ಆಗುವಂಥದ್ದು. ಸೊ ಅದ್ರ ಜೊತೆ ಚೆನ್ನಾಗಿ ಹೊಂದಾಣಿಕೆ ಆದಮೇಲೆ ಇದನ್ನು ಸೊ ಗಂಡು ಕೋತಿ ಜೊತೆ, ಅಲ್ಲಿ ಗಂಡು ಕೋತಿ ಮತ್ತು ಅಡಲ್ಟ್ ಇರುತ್ತೆ, ಅದು ಮತ್ತು ಇದು ಸೇರಿ ಸೊ ರಿಲೀಸ್ ಮಾಡ್ತೀವಿ ಒಟ್ಟಿಗೆ, ಅಂದರೆ ಸೋಷಲೈಸಿಂಗ್ ಹ್ಯಾಬಿಟೆಟ್ಗೆ ಹಾಕಿ. ಸೊ ಅಲ್ಲಿಂದ ಒಂದು ಗ್ರೂಪ್ ಫಾರ್ಮ್ ಆದಮೇಲೆ ರಿಲೀಸ್ ಮಾಡ್ತೀವಿ. ಆ ಕೋತಿ ಕಾಲಲ್ಲಿ ರಾಡ್ ಇದೆ. ಸೊ ಅದು ಕೋತಿಗೆ ಫ್ರ್ಯಾಕ್ಚರ್ ಆಗಿರೋದ್ರಿಂದ ಫ್ರ್ಯಾಕ್ಚರ್ ಆಗಿತ್ತು. ಸೊ ಫ್ರ್ಯಾಕ್ಚರ್ ಆಗಿ ಕಾಲು ಮುರಿದೋಗಿತ್ತು, ಸರ್ಜರಿ ಆಗಿ ಸೊ ಈಗ ರಿಕವರಿ ಆಗ್ತಾ ಇದೆ. ಅದು ಲೈಫ್ ಟೈಮ್ ಇರುತ್ತಾ ರಾಡು? ತೆಗಿತೀರಾ? ಪ್ಲೇಟಿಂಗ್ ಮಾಡಿದ್ದಾರೆ ಆ್ಯಕ್ಚುಲಿ. ಸೊ ಅದು ರಿಕವರಿ ಆದಮೇಲೆ ರಿಮೂವ್ ಮಾಡಿಬಿಟ್ಟು ಕೋತಿನ ರಿಲೀಸ್ ಮಾಡ್ತೀವಿ. ಸೊ ಫ್ರ್ಯಾಕ್ಚರ್ ಎಲ್ಲ ಕೂಡ್ಕೊಂಡ್ಮೇಲೆ ಬೋನ್ಸು ರಿಲೀಸ್ ಮಾಡ್ತೀವಿ. ನಂತರ ನೀನು ಕಾಲಲ್ಲಿ ರಾಡ್ ಹಾಕೊಂಡಿದ್ಯಾ ಕಣ. ಅಯ್ಯೋ ಅದು ಹೆಂಗಿದೆ ನೋಡಿ, ಅದು ಪಾಪ ಕಾಲ ಹತ್ರ.